ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ನಾನಿವತ್ತು ಹೇಳ್ತಿರೋ ಈ ಒಂದು ಸ್ಟೋರಿ ತುಂಬಾ ಇನ್ಸ್ಪೈರಿಂಗ್ ಆಗಿದೆ. ಯಾಕಂದರೆ ಈ ಹುಡುಗನಿಗೆ ಏನು ಪವರ್ ಇರೋದಿಲ್ಲ, ಆದರೆ ಅವನಿಗೆ ಹೀರೋನ ಕೆಲಸ ಮಾಡಬೇಕು ಅಂತ ಆಸೆ ಇರುತ್ತೆ. ನಾನಿವತ್ತು ಹೇಳ್ತಿರೋ ಎನಿಮೆ ಹೆಸರು ಮೈ ಹೀರೋ ಅಕಾಡೆಮಿಯಾ. ಸೊ ಪರ್ಸ್ನಲ್ ಫೇವ್ರೇಟ್ ಎನಿಮೆ ತುಂಬಾ ಜಾಸ್ತಿ ಬೆಸ್ಟ್ ಇದೆ. ಸೊ ಹಾಗಾಗೋಸ್ಕರ ಈ ಎನಿಮೆಯ 8 ಸೀಸನ್ ಬಂದಿದೆ. ಸೊ ನಾನಿವತ್ತು ಫಸ್ಟ್ ಸೀಸನ್ ಎಕ್ಸ್ಪ್ಲೇನ್ ಮಾಡಲಿಕ್ಕಿದ್ದೀನಿ. ಟೋಟಲ್ ಆಗಿ 13 ಎಪಿಸೋಡ್ ಇದೆ. ಈ ವಿಡಿಯೋದಲ್ಲಿ ನಾವು ಫುಲ್ ಎಲ್ಲ ಎಪಿಸೋಡನ್ನು ಕವರ್ ಮಾಡೋಣ. ಇಲ್ಲಿ ನಾವು ನೋಡ್ತೀವಿ ಮೊದಲಿಗೆ ಮಿಡೋರಿಯಾ ಕ್ಯಾರೆಕ್ಟರ್. ಸೊ ಗೈಸ್, ತಪ್ಪು ಹೇಳಿದರೆ ಐ ಆಮ್ ಸಾರಿ. ಸೊ ನನಗೆ ಸ್ವಲ್ಪ ಇವರ ಹೆಸರುಗಳು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಮಿಡೋರಿಯಾ ಬಿಟ್ಟು ಟೆಂಗು ಅಂತ ಹೇಳ್ತೀನಿ. ಟೆಂಗು ಮುಂದೆ ಇರ್ತಾನೆ ಕಾಂಚಾನ್. ಸೊ ಕಾಂಚಾನ್ ಸ್ವಲ್ಪ ಪವರ್ಫುಲ್ ವ್ಯಕ್ತಿಯಾಗಿರ್ತಾನೆ, ಯಾಕಂದರೆ ಅವ್ನು ಚಿಕ್ಕ ವಯಸ್ಸಿಂದನೂ ಪವರಲ್ಲಿ ಇದ್ದವನು. ಬಟ್ ನಮ್ಮ ಹೀರೋ ಇರ್ತಾನೆ ನೋಡಿ ಮಿಡೋರಿಯಾ, ಅವನ ಹತ್ರ ಪವರ್ ಇರೋದಿಲ್ಲ. ಸೊ ಹಾಗಾಗಿ ಕಾಂಚಾನ್ ಸ್ವಲ್ಪ ಬುಲಿ ಮಾಡ್ತಿರ್ತಾನೆ. ಆ್ಯಕ್ಚುಲಿ ತುಂಬ ಜಾಸ್ತಿ ಬುಲಿ ಮಾಡ್ತಿರ್ತಾನೆ. ಈಗ ತುಂಬ ಜಾಸ್ತಿ ಹೊಡೆದಿರ್ತಾನೆ ಮಿಡೋರಿಯಾ ಕ್ಯಾರೆಕ್ಟರ್ಗೆ. ಅವ್ನು ತುಂಬ ಜಾಸ್ತಿ ಏಟಾಗಿರುತ್ತೆ. ಅವನು ಮಲ್ಕೊಂಡಿರ್ತಾನೆ. ಅವ್ನು ಯೋಚನೆ ಮಾಡ್ತಿರ್ತಾನೆ, ದೇವರೇ ನನಗೆ ಯಾಕೆ ಪವರ್ ಇಲ್ಲ, ನಾನು ಯಾಕೆ ಈ ರೀತಿ ಹುಟ್ಟಿದ್ದೀನಿ. ಸೊ ಈ ಒಂದು ಸೀನ್ ಸ್ವಲ್ಪ ಸ್ಯಾಡ್ ಇತ್ತು. ನಾವು ನೋಡ್ತೀವಿ ಆ ಒಂದು ಏರಿಯಾನ, ಆ ಊರನ್ನು, ಅಲ್ಲಿ ಎಲ್ಲರೂ ಕೂಡ ಪವರ್ ಇದ್ದವರು. ಆ್ಯಂಡ್ ಪವರ್ ಇದ್ದ ಕಾರಣ ಅವರು ಕೆಲವು ಜನ ಹೀರೋ ಆಗಿರ್ತಾರೆ, ಯಾರಿಗೆಲ್ಲ ಜನರ ಸೇವೆ ಮಾಡಲಿಕ್ಕೆ ಆಸೆ ಇರ್ತದೆ. ಸೊ ಹಾಗಾಗಿ ಅಲ್ಲಿ ಏನಾದರೂ ತೊಂದರೆ ಆದರೆ ಹೀರೋಗಳು ಬಂದು ಆ ಒಂದು ಊರನ್ನು ಬಚಾವ್ ಮಾಡ್ತಿರ್ತಾರೆ. ಸೊ ನಾವು ನೋಡ್ತೀವಿ ಕ್ಲಾಸ್ ರೂಮಲ್ಲಿ ಯು ಐಗೆ ಹೋಗಲಿಕ್ಕೆ ಕಾಂಚನ್ ಹೇಳಿದ ನಾನು ಹೋಗ್ತೀನಿ ಅಂತ. ಆ್ಯಂಡ್ ಮಿಡೋರಿಯಾ ಕೂಡ ಒಬ್ಬ ಆಗಿರ್ತಾನೆ. ಸೊ ಹಾಗಾಗಿ ಎಲ್ಲರೂ ಕೂಡ ನಗಡಲಿಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಕಾಂಚನ್ಗಂತೂ ಸಿಟ್ಟೇ ಬಂದುಬಿಡ್ತದೆ, ಇವನು ಹೇಗೆ ಯು ಐ ಸ್ಕೂಲ್ಗೆ ಹೋಗಲಿಕ್ಕೆ ಇಷ್ಟಪಡ್ತಿದ್ದಾನಂತ. ಸೊ ಇಲ್ಲಿ ನಾವು ನೋಡೋದೇನೆಂದರೆ ಮಿಡೋರಿಯಾ ಕ್ಯಾರೆಕ್ಟರ್ ತುಂಬ ಜಾಸ್ತಿ ಹೆಲ್ಪ್ಲೆಸ್ ಫೀಲ್ ಮಾಡ್ಕೋತಾನೆ. ಮೇನ್ಲಿ ಅವನ ಹತ್ರ ಪವರ್ ಇರೋದಿಲ್ಲ. ಸೊ ಕಾಂಚನ ಅವನಿಗೆ ಹೊಡೆದ್ರೂ ಕೂಡ ಅವ್ನಿಗೇನು ಹೇಳೋಕ್ಕಾಗೋದಿಲ್ಲ. ಆ್ಯಂಡ್ ರಿಯಲ್ ಲೈಫಲ್ಲೂ ಹಾಗೇನೆ ಅಲ್ವಾ, ಪವರ್ ಇದ್ದವರು ವೀಕ್ ಇದ್ದವರನ್ನು ತುಳಿಲಿಕ್ಕೆ ಬರ್ತಾರೆ. ಎನಿವೇಸ್, ನಮ್ಮ ಹೀರೋನ ಹತ್ರ ಒಂದು ಬುಕ್ ಇರ್ತದೆ, ಅದನ್ನು ಕೂಡ ಡ್ಯಾಮೇಜ್ ಮಾಡ್ತಿರ್ತಾನೆ ಕಾಂಚನ್. ಆ್ಯಂಡ್ ಆ ಬುಕ್ಕಲ್ಲಿ ಅವ್ನಿಗೆಲ್ಲ ಒಂದು ಇನ್ಫಾರ್ಮೇಷನ್ ಬರೆದಿರ್ತಾನೆ ಅವನ ಫೇವ್ರೇಟ್ ಹೀರೋ ಬಗ್ಗೆ, ಆಲ್ ಮೈಟ್ ಬಗ್ಗೆ. ಆಲ್ ಮೈಟ್ ನಂಬರ್ 1 ಹೀರೋ ಆಗಿರ್ತಾನೆ. ಎಲ್ರಿಗೂ ಸಹಾಯ ಮಾಡುವಾಗ ಅವನ ಮುಖದಲ್ಲಿ ಒಂದು ನಗು ಇರ್ತದೆ. ಸೊ ನಾವು ಹೀರೋನ ಒಂದು ಪ್ರಾಬ್ಲಮನ್ನು ನೋಡ್ತೀವಿ. ಆ್ಯಕ್ಚುಲಿ ಅವನಿಗೆ ಸ್ವಲ್ಪ ಪ್ರಾಬ್ಲಮ್ ಇದ್ದ ಕಾರಣನೇ ಅವನಿಗೆ ಮ್ಯಾಜಿಕನ್ನು ಕ್ರಿಯೇಟ್ ಮಾಡಲಿಕ್ಕಾಗೋದಿಲ್ಲ. ಹಾಸ್ಪಿಟಲಲ್ಲಿ ಡಾಕ್ಟ್ರೇ ಹೇಳಿರ್ತಾರೆ, ನಿನಗೆ ಫ್ಯೂಚರಲ್ಲಿ ಯಾವತ್ತೂ ಕೂಡ ನಿನ್ನ ಕೈಗೆ ಮ್ಯಾಜಿಕ್ ಬರಲ್ಲ ಅಂತ. ಸೊ ಇದನ್ನು ಕೇಳಿ ಅವನು ತಾಯಿ ಕೂಡ ತುಂಬ ಅಳ್ತಾಳೆ. ಆ್ಯಂಡ್ ನಮ್ಮ ಹೀರೋ ಕೂಡ. ಈ ಸೀನ್ ತುಂಬ ಜಾಸ್ತಿ ಇಮೋಷನಲ್ ಇತ್ತು. ಆ್ಯಂಡ್ ನಾವು ನೋಡ್ತೀವಿ ಒಂದು ವಿಲನ್ ಬಂದು ನಮ್ಮ ಹೀರೋಗೆ ಸ್ವಲ್ಪ ಅಟ್ಯಾಕ್ ಮಾಡಿದಾಗ ಅಲ್ಲಿ ಹೆಲ್ಪ್ ಮಾಡಲಿಕ್ಕೆ ಬರೋದು ನಮ್ಮ ಆಲ್ ಮೈಟ್. ಸೊ ಆಲ್ ಮೈಟ್ ಬಂದಾಗ ಅವನಿಗಂತೂ ಶಾಕ್ ಆಗುತ್ತೆ, ನಾನು ಆಲ್ ಮೈಟನ್ನು ಮೀಟ್ ಮಾಡ್ತಿದ್ದೀನಿ ಅಂತ. ಸೊ ಆಲ್ ಮೈಟಿಗೆ ಅವನ ಒಂದು ಪ್ರಾಬ್ಲಮನ್ನು ಹೇಳ್ಕೊತಾನೆ. ಆ್ಯಂಡ್ ಆಲ್ ಮೈಟಿದ್ದು ಪರಿಸ್ಥಿತಿ ಈ ರೀತಿ ಇರುತ್ತೆ. ಆ್ಯಕ್ಚುಲಿ ಅವ್ರದ್ದು ಪ್ರಾಬ್ಲಮ್ ಏನಂದರೆ, ಅವ್ರದ್ದು ಒಂದು ಪವರ್ ಖಾಲಿ ಆಗ್ತಾ ಇರ್ತದೆ. ಆ್ಯಂಡ್ ಅದನ್ನು ನೋಡಿ ನಮ್ಮ ಹೀರೋಗೆ ತುಂಬಾ ಜಾಸ್ತಿ ಶಾಕ್ ಆಗುತ್ತೆ, ನೀವು ಈ ರೀತಿ ಇದ್ದೀರಾ ರಿಯಲ್ ಲೈಫಲ್ಲಿ ಅಂತ. ಸೊ ಇದು ಸ್ವಲ್ಪ ಫನ್ನಿ ಇತ್ತು ಸೀನ್ಸ್ ಎಲ್ಲ. ಕಾಂಚನನ ವಿಲನ್ ಹಿಡ್ಕೊಂಡಿರುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ಯೋಚನೆ ಮಾಡ್ತಿರ್ತಾರೆ ಈ ಟೈಮಲ್ಲಿ ಆಲ್ ಮೈಟ್ ಇರಬೇಕಿತ್ತು ಅಂತ. ಬಟ್ ನಮ್ಮ ಹೀರೋ ಇರ್ತಾನೆ ನೋಡಿ, ಅವನಿಗೆ ಪವರ್ ಇಲ್ಲದಿದ್ದರೂ ಕೂಡ ಅಲ್ಲಿಗೆ ಓಡ್ಕೊಂಡು ಹೋಗ್ತಾನೆ. ಆ್ಯಂಡ್ ಅವ್ನು ಓಡುವಾಗ ಸಹ ಯೋಚನೆ ಮಾಡ್ತಾನೆ, ನಾನು ಮಾಡ್ತಿರೋದು ಸರಿಯಾ, ನನ್ನ ಹತ್ರ ಪವರ್ ಇಲ್ಲ, ನಾನು ಹೇಗೆ ಯುದ್ಧ ಮಾಡ್ತೀನಿ ಅಂತ. ಅಲ್ಲಿಗೆ ಹೋಗಿ ಅವನು ಯುದ್ಧ ಮಾಡಲಿಕ್ಕೆ ಶುರು ಮಾಡ್ತಾನೆ. ಆ್ಯಂಡ್ ಅಲ್ಲಿ ಆಲ್ ಮೈಟ್ ಬಂದು ಇಬ್ಬರನ್ನು ಕೂಡ ಬಚಾವ್ ಮಾಡ್ತಾರೆ. ಈ ಸೀನಲ್ಲಿ ಎಲ್ಲರೂ ಕೂಡ ಅಪ್ರಿಷಿಯೇಟ್ ಮಾಡ್ತಿದ್ದದ್ದು ಕಾಂಚನ್ಗೆ. ಮಿಡೋರಿಯಾಗೆ ಯಾರೂ ಕೂಡ ಅಪ್ರಿಷಿಯೇಟ್ ಮಾಡ್ತಿರಲ್ಲ. ಬಟ್ ಆಲ್ ಮೈಟ್ಗೆ ಅವನ ಮನಸ್ಸಿನ ಫೀಲಿಂಗ್ ಏನು ಅರ್ಥ ಆಗ್ತಿರ್ತದೆ. ಸೊ ಪುನಃ ಅಲ್ಲಿಗೆ ಹೋಗ್ತಾನೆ. ಕಾಂಚನ್ ಅಂತೂ ತುಂಬಾ ಜಾಸ್ತಿ ಕೋಪದಲ್ಲಿರ್ತಾನೆ. ಅವನು ಮಿಡೋರಿಯಾ ಜೊತೆ ಮಾತಾಡ್ತಾನೆ, ನೀನು ನನ್ನನ್ನು ಸೇವ್ ಮಾಡ್ದಿರೋ ಅಂತ ಅನ್ಕೋಬೇಡ, ಹಾಗೆ ಹಿಂಗೆ ಅಂತ ಹೇಳಿ ಅಲ್ಲಿಂದ ಓಡ್ತಾನೆ. ಆ್ಯಂಡ್ ಅದೇ ಸಮಯದಲ್ಲಿ ಅಲ್ಲಿಗೆ ಬರೋದು ಆಲ್ ಮೈಟ್ ಮಾತಾಡಲಿಕ್ಕೆ ಶುರು ಮಾಡ್ತಾನೆ, ನೀನು ತುಂಬ ಒಳ್ಳೆ ಕೆಲಸ ಮಾಡಿದ್ಯಾ, ನಿನ್ನ ಹತ್ರ ಪವರ್ ಇಲ್ಲದಿದ್ದರೂ ಕೂಡ ನೀನು ಹೋಗಿದ್ಯಾ, ಸೊ ಹಾಗಾಗಿ ನಾನು ನಿನಗೆ ನನ್ನ ಪವರ್ ಕೊಡ್ತೀನಂತ. ಈ ಮೂಮೆಂಟಿಗೆ ಮಿಡೋರಿಯಾ ತುಂಬ ಜಾಸ್ತಿ ಹತ್ಬಿಡ್ತಾನೆ. ಸೊ ನಾವು ನೆಕ್ಸ್ಟ್ ಸೀನಲ್ಲಿ ನೋಡ್ತೀವಿ ಟ್ರೈನಿಂಗನ್ನು. ಆ ಟ್ರೈನಿಂಗ್ ಯಾಕೆ ಅಂದರೆ ಆಲ್ ಮೈಟನ ಪವರನ್ನು ತಡ್ಕೊಳ್ಳಿಕ್ಕೆ ನಮ್ಮ ಮಿಡೋರಿಯಾ ಹತ್ರ ಶಕ್ತಿ ಇರಬೇಕು ಅಂತ. ಸೊ ಆ ಟ್ರೈನಿಂಗ್ ತುಂಬ ಜಾಸ್ತಿ ಹೆವಿ ಇರ್ತದೆ. ಮಿಡೋರಿಯಾ ತುಂಬ ಜಾಸ್ತಿ ಕಷ್ಟಪಡ್ತಿರ್ತಾನೆ. ಸೊ ಆ್ಯಕ್ಚುಲಿ ಒಂದು ಟೈಮ್ ಬರುತ್ತೆ, ಆ ಟೈಮಲ್ಲಿ ಆಲ್ ಮೈಟ್ನ ಪವರ್ ಇನ್ನೊಬ್ಬ ವ್ಯಕ್ತಿಗೆ ಟ್ರಾನ್ಸ್ಫರ್ ಮಾಡಬೇಕು. ಯಾಕಂದರೆ ಆಲ್ ಮೈಟಿಗೂ ಬೇರೆಯವರಿಂದ ಆ ಪವರ್ ಬಂದಿರುತ್ತೆ. ಸೊ ಈ ಮೂಮೆಂಟಲ್ಲಿ ನಮಗೆ ಗೊತ್ತಾಗೋದೇನೆಂದರೆ, ಆಲ್ ಮೈಟ್ ಸೆಲೆಕ್ಟ್ ಮಾಡಿದ ವ್ಯಕ್ತಿ ಅದು ಬಂದುಬಿಟ್ಟು ಮಿಡೋರಿಯಾ. ಸೊ ಅದಕ್ಕೋಸ್ಕರ ಅವನು ತುಂಬ ಜಾಸ್ತಿ ವರ್ಕ್ ಮಾಡ್ತಾರೆ. ನಾವು ನೋಡ್ತೀವಿ ಮಿಡೋರಿಯಾನ ಸ್ಟ್ರೆಂತನ್ನು. ಸೊ ನಾವು ಯು ಐ ಇದು ಸೆಲೆಕ್ಷನ್ ಇದು ಸೀನ್ ನೋಡ್ತೀವಿ. ಅದರಲ್ಲಿ ಈ ಹುಡುಗನ ಹೆಸರು ನಾವು ಇಡೋಣ ಸ್ಮಾರ್ಟ್ ಬಾಯ್ ಇರ್ತಾನೆ ನೋಡಿ, ಅವನು ತುಂಬ ಜಾಸ್ತಿ ಸ್ಮಾರ್ಟ್ ಇರ್ತಾನೆ. ಆ್ಯಂಡ್ ಮೊದಲಿಗೆ ಅವನು ನಮ್ಮ ಹೀರೋನಿಗೆ ಸ್ವಲ್ಪ ಬೈಲಿಕ್ಕೆ ಶುರು ಮಾಡ್ತಾನೆ. ಆ್ಯಂಡ್ ಈ ಹುಡುಗಿ ಕ್ಯೂಟಿ ಅಂತ ಹೇಳೋಣ. ಸೊ ಕ್ಯೂಟಿ ಕೂಡ ಮೇಯ್ನ್ ಆಗಿರ್ತಾಳೆ, ಸ್ಮಾರ್ಟ್ ಕೂಡ ಮೇಯ್ನ್ ಆಗಿರ್ತಾನೆ. ಸೊ ಕ್ಯೂಟಿ ಸ್ವಲ್ಪ ಸಹಾಯ ಮಾಡಿರ್ತಾಳೆ ನಮ್ಮ ಮೇಯ್ನ್ ಹೀರೋಗೆ ಸ್ಟಾರ್ಟಿಂಗ್, ಅದು ಎಪಿಸೋಡಲ್ಲಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ಫೈಟ್ ಎಲ್ಲ ಆಗುತ್ತೆ, ಯಾಕಂದರೆ ಒಂದು ಪಾಯಿಂಟನ್ನು ಗಳಿಸ್ಬೇಕಂತ ಇರ್ತದೆ ವಿಲನನ್ನು ಸಾಯಿಸಿ. ಇವ್ನು ದೊಡ್ಡ ವಿಲನನ್ನೇ ಸಾಯಿಸ್ತಾನೆ, ಯಾರು ನಮ್ಮ ಹೀರೋ. ಬಟ್ ಏನಾಗುತ್ತೆ ಅಂದರೆ ನಮ್ಮ ಹೀರೋಗೆ ಪವರನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಬರ್ತಿರಲ್ಲ. ಸೊ ಹಾಗಾಗಿ ಅವನ
ಕೈಗೆ ಏಟಾಗಿರುತ್ತೆ ತುಂಬ. ಆ್ಯಂಡ್ ಅವ್ನು ಯಾಕೆ ಆ ವಿಲನನ್ನು ಸಾಯಿಸೋದಂದರೆ ಕ್ಯೂಟಿಗೆ ಆ್ಯಕ್ಚುಲಿ ಏಟಾಗ್ಲಿಕ್ಕಿರ್ತದೆ. ಸೊ ಹಾಗಾಗಿ ನಮ್ಮ ಹೀರೋ ಇರ್ತಾನೆ ನೋಡಿ ಮಿಡೋರಿ, ಅವನು ಹೆಲ್ಪ್ ಮಾಡೋದು ಅವಳಿಗೆ. ಆ್ಯಂಡ್ ಅವನಿಗೆ ಒಂದು ಕೂಡ ಪಾಯಿಂಟ್ ಸಿಕ್ಕಿರಲ್ಲ. ಸೊ ಅವನು ಆಸ್ಪತ್ರೆಯಲ್ಲಿ ಇರ್ತಾನೆ. ಅವ್ನು ಎದ್ದಾಗ ಅವನಿಗೆ ಒಂದು ವಿಡಿಯೋ ತೋರಿಸ್ತಾರೆ. ಅದರಲ್ಲಿ ಆಲ್ಮೈಟ್ ಎಕ್ಸ್ಪ್ಲೇನ್ ಮಾಡ್ತಿರ್ತಾನೆ, ನಿಮಗೆ ಪಾಯಿಂಟ್ ಸ್ಟಾರ್ಟಿಂಗ್ ಇರಲಿಲ್ಲ, ನೀನು ಫೇಲ್ ಆಗಿದ್ದೆ. ಆ್ಯಂಡ್ ಆ್ಯಕ್ಚುಲಿ ಅವಳು ಹುಡುಗಿ ಇರ್ತಾಳೆ ನೋಡಿ, ಅವಳು ಕೂಡ ಹೇಳಿರ್ತಾಳೆ ಇವನಿಗೊಂದು ಪಾಯಿಂಟ್ ಕೊಡಿ, ನನ್ನ ಪಾಯಿಂಟ್ ಕೊಡಿ ಅಂತ. ಸೊ ಆ್ಯಕ್ಚುಲಿ ಆ ಥರ ಕೊಡಲಿಕ್ಕಾಗೋದಿಲ್ಲ. ಬಟ್ ಆದರೂ ಕೂಡ ಹೇಗೋ ಅವನು ಪಾಸ್ ಆಗ್ತಾನೆ. ಅವನಿಗೆ ಸ್ಪೆಷಲ್ ಇದು ಸೆಲೆಕ್ಟ್ ಆಗ್ತಾನೆ ಅವನು, ನಮ್ಮ ಮಿಡೋರಿಯ. ಸೊ ಕಾಲೇಜಲ್ಲಿ ಸೆಲೆಕ್ಟ್ ಆದಮೇಲೆ ಫಸ್ಟ್ ಡೇ UIಗೆ ಬರ್ತಾನೆ. ಅಲ್ಲಿ ಕಾಂಚನಿಗೂ ತುಂಬಾ ಜಾಸ್ತಿ ಸಿಟ್ಟು ಬರ್ತಿರ್ತದೆ ಸ್ಮಾರ್ಟ್ ಬಾಯ್ ಮೇಲೆ. ಆ್ಯಕ್ಚುಲಿ ಕಾಂಚನ ಮಾತಾಡೋದೇ ತುಂಬ ಸಿಟ್ಟು ಥರ ಆ್ಯಂಡ್ ತುಂಬ ಗಾಂಚಲಿ ತೋರಿಸ್ತಾನೆ ಅವನು. ಸೊ ಅವ್ನ ಕ್ಯಾರೆಕ್ಟರ್ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಅಂದರೆ ಸ್ಮಾರ್ಟ್ ಬಾಯ್ ಬಂದು ಮಿಡೋರಿಯ ಜೊತೆ ಮಾತಾಡ್ತಾನೆ, ನಿಮಗೆ ತುಂಬ ಜಾಸ್ತಿ ಪವರ್ ಇದೆ ಹಾಗೆ ಹೀಗೆ ಅಂತ. ಮತ್ತು ಆ ಹುಡುಗಿ ಕೂಡ ಬಂದು ಮಾತಾಡಲಿಕ್ಕೆ ಶುರು ಮಾಡ್ತಾಳೆ. ಸೊ ನಮ್ಮ ಮಿಡೋರಿಗಂತೂ ತುಂಬ ಜಾಸ್ತಿ ನಾಚಿಕೆ ಆಗುತ್ತೆ. ಅವನು ಒಳಗೆ ಬಂದಾಗ ಕಾಂಚನನ್ನು ನೋಡ್ತೀವಿ. ಅವನಿಗೆ ತುಂಬ ಜಾಸ್ತಿ ಸಿಟ್ಟು ಬಂದಿರ್ತದೆ ಆ್ಯಕ್ಚುಲಿ ಮಿಡೋರಿಯ ಸೆಲೆಕ್ಟ್ ಆಗಿದ್ದಕ್ಕೆ. ಸೊ ಹಾಗಾಗಿ ಅವ್ನು ಪರ್ಸ್ನಲಿ ಕೇಳಿರ್ತಾನೆ, ನೀನು ಹೇಗೆ ಸೆಲೆಕ್ಟ್ ಆಗಿದೆ, ನಿನ್ನ ಹತ್ರ ಇಷ್ಟು ಪವರ್ ಎಲ್ಲಿಂದ ಅಂತ. ಆಗ ಮಿಡೋರಿ ಹೇಳ್ತಾನೆ, ನನಗೆ ಯಾರೋ ಸಿಕ್ಕಿದ್ರು, ಅವ್ರು ನನಗೆ ಹೇಳಿದರು ನಿನಗೆ ಹೀರೋ ಆಗ್ಲಿಕ್ಕಾಗುತ್ತೆ ಅಂತ. ಸೊ ಹಾಗಾಗಿ ನಾನು ಹೀರೋ ಆದೆ ಅಂತ. ಆಮೇಲೆ ಅಲ್ಲಿಂದ ಸೀದಾ ಹೋಗ್ತಾನೆ. ಆ್ಯಂಡ್ ಅವನ ಮಾತು ಕಾಂಚನಿಗೆ ಚೂರು ಇಷ್ಟ ಆಗಿಲ್ಲ. ಮೇನ್ಲಿ ಅವನು ಇಲ್ಲಿಗೆ ಬಂದದ್ದು ಕೂಡ. ಆ್ಯಂಡ್ ನಾವು ಇನ್ನೊಂದು ಸರನ್ನು ನೋಡ್ತೀವಿ, ಅವರು ಈ ರೀತಿ ಪರಿಸ್ಥಿತಿಯಲ್ಲಿ ಇರ್ತಾರೆ. ಸೊ ಇವರ ಒಂದು ಹೆಸರಿಡ ನಶಿಲಿ ಸರ್. ನಶಿಲಿ ಸರನ್ನು ನೋಡಿ ಇವ್ರು 3 ಜನ ಕೂಡ ಶಾಕಲ್ಲಿರ್ತಾರೆ. ಆ್ಯಂಡ್ ಅವ್ರು ಹೇಳ್ತಾರೆ, ನಶಿಲಿ ಸರ್ ನಾನು ನಿಮ್ಮ ಕ್ಲಾಸ್ ಟೀಚರ್ ಅಂತ. ಆ್ಯಂಡ್ ಒಂದು ಟೆಸ್ಟ್ ಸ್ಟಾರ್ಟಿಂಗಲ್ಲಿ ನಾವು ನೋಡ್ತೀವಿ ಅವರ ಪವರ್ ತೋರಿಸೋದು, ಆ್ಯಂಡ್ ಗುಂಡುಗಲ್ಲನ್ನು ಬಿಸಾಕೋ ಸೀನ್ ಬರ್ತದೆ. ಆ್ಯಂಡ್ ಅದರಲ್ಲಿ ಆ್ಯಕ್ಚುಲಿ ಎಲ್ಲರೂ ಕೂಡ ಅವರವರ ಒಂದು ಪವರನ್ನು ತೋರಿಸ್ತಾರೆ. ಆ್ಯಂಡ್ ನಮ್ಮ ಹೀರೋನ ಒಂದು ಟೈಮ್ ಬಂದಾಗ ಅವನಿಗೆ ಹೇಗೆ ಕಂಟ್ರೋಲ್ ಮಾಡೋದು ಅಂತ ಗೊತ್ತಿರಲ್ಲ. ಸ್ಟಾರ್ಟಿಂಗ್ ಅವನಿಗೆ ತುಂಬ ಜಾಸ್ತಿ ದೂರ ಬಿಸಾಕ್ಲಿಕ್ಕಾಗಲ್ಲ, ಮತ್ತೆ ಅವನು ಬಿಸಾಕ್ತಾನೆ. ಯಾಕಂದರೆ ಅವನು ಎಲ್ಲ ಪವರನ್ನು ಒಂದು ಬೆರಳಿಗೆ ಹಾಕಿರ್ತಾನೆ, ಅವನು ಬೆರಳು ಮಾತ್ರ ಮುರಿದೋಗಿರುತ್ತೆ. ಸೊ ಆ್ಯಕ್ಚುಲಿ ಈ ಒಂದು ತುಂಬ ನಾವು ಸೀನ್ ನೋಡ್ತೀವಿ ಅದರಲ್ಲಿ. ಅಂದರೆ ಐ ಥಿಂಕ್ ಸೀಸನ್ 1ನಲ್ಲಿ ಅವನು ಕಂಟ್ರೋಲ್ಗೆ ಅವನ ಪವರನ್ನು ಕಂಟ್ರೋಲ್ ಮಾಡಲಿಕ್ಕೆ ಅವನಿಗೆ ಆಗೋದಿಲ್ಲ. ಮುಂದಿನ ಸೀಸನಲ್ಲಿ ಆಗ್ಬೋದೇನೋ. ಸೊ ಈ ಟೈಮಲ್ಲೂ ಕಾಂಚನಿಗೆ ತುಂಬ ಜಾಸ್ತಿ ಸಿಟ್ಟು ಬರ್ತಿರ್ತದೆ. ಯಾಕಂದರೆ ಈ ಹುಡುಗ ಎಂತ ಇಷ್ಟು ಪವರ್ಫುಲ್, ಹೇಗೆ ಆದ, ಎಂಥ ಕತೆ ಅಂತ. ಸೊ ಹಾಗಾಗಿ ಅವನಿಗೆ ಹೊಡಲಿಕ್ಕೂ ಹೋಗ್ತಾರೆ ಕಾಂಚನ್ ಸಿಟ್ಟಲ್ಲಿ. ಆ್ಯಂಡ್ ಆ ಒಂದು ನಶಿಲಿ ಸರ್ ಇರ್ತಾರೆ ನೋಡಿ, ಅವರು ಬಚಾವ್ ಮಾಡ್ತಾರೆ ನಮ್ಮ ಹೀರೋನ. ಸೊ ಈ ರೀತಿ ಎಲ್ಲ ನೀನು ಆಟದ ಮಧ್ಯದಲ್ಲ ಮಾಡಲಿಕ್ಕಿಲ್ಲ ಅಂತ. ಒಂದು ಕಡೆ ಕಾಂಚನಿಗೆ ಏನಿದೆ ಅಂತ ಯಾವ ರೀತಿ ಫೀಲಿಂಗ್ ಇದೆ ಅಂದರೆ, ಅವ್ರು ನಂಬರ್ 1 ಹೀರೋ ಆಗಬೇಕು. ಆ್ಯಂಡ್ ನಂಬರ್ 1 ಹೀರೋ ಆಗಬೇಕಾದ್ರೆ ಈ ಮಿಡೋರಿಯನನ್ನು ಕೆಳಗೆ ಮಾಡಲೇಬೇಕಲ್ಲ. ಈಗ ಮಿಡೋರಿ ಹತ್ರ ಪವರ್ ಕೂಡ ಇದೆ. ನಶಿಲಿ ಸರ್ ಹೇಳಿರ್ತಾರೆ, ನೀವು ಯಾರೆಲ್ಲ ಪರ್ಫಾರ್ಮೆನ್ಸ್ ಒಳ್ಳೇದು ಕೊರಲ್ಲ ಅವ್ರನ್ನ ಕಾಲೇಜಿಂದ ಡಿಬಾರ್ ಮಾಡ್ತೀವಿ ಅಂತ. ಆ್ಯಕ್ಚುಲಿ ಆ ಥರ ಏನಿರೋದಿಲ್ಲ, ಅವ್ರು ಸುಳ್ಳು ಇರ್ತಾರೆ. ಸೊ ಹಾಗಾಗಿ ಎಲ್ಲರೂ ಕೂಡ ಶಾಕಲ್ಲಿರ್ತಾರೆ. ಸೊ ನಾವು ನೋಡ್ತೀವಿ ಇಲ್ಲಿ ಈ ಹುಡುಗಿ ಇರ್ತಾಳೆ ನೋಡಿ, ಈ ಹುಡುಗಿ ಮತ್ತು ಅಂದರೆ ಕ್ಯೂಟಿ ಮತ್ತು ಸ್ಮಾರ್ಟ್ ಬಾಯ್ ನಮ್ಮ ಮಿಡೋರಿಯ ತುಂಬ ಒಳ್ಳೆ ಫ್ರೆಂಡ್ಸ್ ಆಗಿರ್ತಾರೆ. ಸೊ 3 ಜನ ಕೂಡ ಒಳ್ಳೊಳ್ಳೆ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಸೂಪರ್ ಮ್ಯಾನ್ ಕಾಸ್ಟ್ಯೂಮ್ ಕೂಡ ನಮ್ಮ ಮಿಡೋರಿಯನ ಅಮ್ಮ ಮಾಡಿಕೊಡ್ತಾರೆ. ಸೊ ಅದು ತುಂಬ ಜಾಸ್ತಿ ಕ್ಯೂಟ್ ಇರುತ್ತೆ. ಸೊ ಅವನು ಸೂಪರ್ ಮ್ಯಾನ್ ಕಾಸ್ಟ್ಯೂಮನ್ನು ಹಾಕ್ತಾನೆ. ಆ್ಯಂಡ್ ಅವರ ಒಂದು ಟೀಮ್ ಆಗಿರುತ್ತೆ, ಟೀಮ್ ಹೀರೋ. ಸೊ ಇದರಲ್ಲಿ ನಮ್ಮ ಹೀರೋಯಿನಿ ಕೂಡ ಇರ್ತಾಳೆ ಮತ್ತು ಹೀರೋ ಕೂಡ ಇರ್ತಾನೆ. ಆ್ಯಂಡ್ ಕಾಂಚನ್ ಆಪೋಸಿಟ್ ಫೈಟ್ ಮಾಡಲಿಕ್ಕೆ ಒಂದು ಸೀನ್ ಕ್ರಿಯೇಟ್ ಆಗುತ್ತೆ, ಲೈಕ್ ಕಾಂಚನ್ ವರ್ಸಸ್ ನಮ್ಮ ಮಿಡೋರಿ ಅಂತ. ಸೊ ಕಾಂಚನ್ ಅಂತೂ ತುಂಬ ಜಾಸ್ತಿ ಸಿಟ್ಟಲ್ಲಿರ್ತಾನೆ. ಯಾಕೆ ಅಂದರೆ ಹೀರೋಗೆ ಪವರ್ ಹೇಗೆ ಬಂತು ಅನ್ನೋದನ್ನು ತಿಳ್ಕೊಬೇಕಿರ್ತದೆ ಕಾಂಚನ್ಗೆ. ಸೊ ಹಾಗಾಗಿ ಅವ್ನು ತುಂಬ ಜಾಸ್ತಿ ಸಿಟ್ಟಲ್ಲಿ ಅವನ ಜೊತೆ ಫೈಟ್ ಮಾಡಲಿಕ್ಕೆ ಶುರು ಮಾಡ್ತಾನೆ. ನಮ್ಮ ಹೀರೋಗೆ ತುಂಬ ಜಾಸ್ತಿ ಪವರ್ ಇರ್ತದೆ, ಬಟ್ ಆದರೆ ಅವನಿಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಿರಲ್ಲ ಆ ಪವರ್. ಸೊ ಒಂದು ಮೂಮೆಂಟ್ ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಅಂದರೆ ಕಾಂಚನ್ಗೆ ತಡ್ಕೊಳಿಕ್ಕಾಗೋದಿಲ್ಲ. ಸೊ ಹಾಗಾಗಿ ಅವನು ಫೈಟ್ ಮಾಡಲಿಕ್ಕೆ ಶುರು ಮಾಡ್ತಾನೆ. ಆ್ಯಂಡ್ ಹೀರೋ ಕೂಡ. ಸೊ ಇಬ್ಬರು ಕೂಡ ಬರ್ತಾರೆ ಮುಂದೆ ಫೈಟ್ ಮಾಡಬೇಕು ಅಂತ. ಆ್ಯಂಡ್ ಆ ಟೈಮಲ್ಲಿ ಕಾಂಚನ್ ಅಂತೂ ಅಟ್ಯಾಕ್ ಮಾಡಿಬಿಡ್ತಾನೆ. ಬಟ್ ನಮ್ಮ ಹೀರೋ ಇರ್ತಾನೆ ನೋಡಿ, ಅವ್ರ ಮೇಲೆ ಅವರ ಪವರನ್ನು ಕೊಟ್ಬಿಡ್ತಾರೆ. ಸೊ ಹಾಗಾಗಿ ಇಡೀ ಒಂದು ಬಿಲ್ಡಿಂಗ್ ಬ್ಲಾಸ್ಟ್ ಆಗುತ್ತೆ. ಬಟ್ ನಮ್ಮ ಹೀರೋಗೆ ತುಂಬ ಜಾಸ್ತಿ ಅದಾಗಿರುತ್ತೆ, ಬಟ್ ಕಾಂಚನಿಗೆ ಒಂದು ಗೆರಸ್ ಆಗಿರೋದಿಲ್ಲ. ಆ್ಯಂಡ್ ಬಿಲ್ಡಿಂಗ್ ಮಾತ್ರ ಫುಲ್ ಒಡೆದೋಗಿರುತ್ತೆ. ಸೊ ಇಲ್ಲಿ ಹೀರೋ ಟೀಮ್ ಏನಿದೆ, ನಮ್ಮ ಮಿಡೋರಿಯ ಟೀಮ್ ಇರ್ತದೆ ನೋಡಿ, ಅವ್ರು ವಿನ್ ಆಗ್ತಾರೆ. ಸೊ ನಾವು ನೋಡ್ತೀವಿ ಕಾಂಚನ್ನ ಸಿಟ್ಟು. ಆ್ಯಂಡ್ ಮೇನ್ಲಿ ನಮ್ಮ ಮಿಡೋರಿಯ ಕ್ಯಾರೆಕ್ಟರ್ನ ಒಂದು ಸಿಚುವೇಶನ್ ಏನಿದೆ ಅದು ತುಂಬಾ ವರ್ಸ್ಟ್ ಇರ್ತದೆ. ಅವ್ರಿಗೆ ತುಂಬ ಜಾಸ್ತಿ ಏಟಾಗಿರುತ್ತೆ. ಆ್ಯಂಡ್ ಎಲ್ಲ ಒಂದು ಟೀಚರ್ಸ್ ಎಲ್ಲ ನೋಡಿ ತುಂಬ ಜಾಸ್ತಿ ಶಾಕಲ್ಲಿರ್ತಾರೆ. ಯಾಕಂದರೆ ಕಾಂಚನೇನು ಮಿಡೋರಿಯಾಗೆ ಹೊಡೆದಿರ್ತಾನೆ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿರ್ತಾನೆ. ಸೊ ಹಾಗಾಗಿ ಮಿಡೋರಿಯ ಕೈಯಲ್ಲಿ ಗಾಯ ಕೂಡ ಆಗಿರ್ತದೆ. ಅದನ್ನು ನೋಡಿ ನಮ್ಮ ಕಾಂಚನಿಗೆ 100 ವಿಷಯಗಳು ಓಡಲಿಕ್ಕೆ ಶುರುವಾಗುತ್ತೆ. ಸೊ ಅಲ್ಲಿಗೆ ಟೈಮ್ ಮುಗೀತದೆ. ಆ್ಯಂಡ್ ನಾವು ನೋಡೋದೇನೆಂದರೆ ನಮ್ಮ ಮಿಡೋರಿಯ ಕ್ಯಾರೆಕ್ಟರ್ ತಲೆ ತಿರುಗಿ ಬೀಳ್ತಾನೆ, ಯಾಕಂದರೆ ಅವನಿಗೆ ತುಂಬ ಜಾಸ್ತಿ ಏಟಾಗಿರುತ್ತೆ. ಸೊ ಇಲ್ಲಿ ಎಲ್ಲರೂ ಕೂಡ ಹುಷಾರಾಗಿರ್ತಾರೆ, ಬಟ್ ಮಿಡೋರಿಯ ಟೀಮ್ಗೆ ತುಂಬ ಜಾಸ್ತಿ ಏಟಾಗಿರುತ್ತೆ.
ಸೊ ಇದನ್ನೆಲ್ಲ ಆಲ್ ಮೈಟ್ ಅವರು ಬಂದು ನೋಡ್ತಾ ಇರ್ತಾರೆ ಆ್ಯಂಡ್ ಹೇಳ್ತಾರೆ ಕೂಡ. ಸೊ ಇಲ್ಲಿ ಕಾಂಚಾನ್ ಮಾತ್ರ ತುಂಬ ಸಿಟ್ಟಲ್ಲಿರ್ತಾನೆ. ಅವ್ನ ಕೈಯನ್ನು ನೋಡ್ತಾ ಇರುವಾಗಲೇ ಆಲ್ ಮೈಟ್ ಬಂದು ಅವನಿಗೆ ಸಮಾಧಾನ ಮಾಡ್ತಾನೆ. ಸೋಲು ಅನ್ನೋದು ಆಗ್ತಾ ಇರ್ತದೆ ಮಗ, ಮುಂದೆ ನೋಡಬೇಕು ಅಂತ. ಇಲ್ಲಿ ಪಾನಿ ಗರ್ಲ್ ಅಂತಲೇ ಇಡೋಣ. ಈ ಪಾನಿ ಗರ್ಲ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾಳೆ, ಟೀಮ್ ಹೀರೋಕ್ಕಿಂತ ನಾವೇ ಚೆಂದ ಇದ್ವಿ, ಟೀಮ್ ಹೀರೋ ಆ ಥರ ಏನು ಚೆಂದ ಮಾಡಿಲ್ಲ ಅಂತ. ಅದನ್ನು ನೋಡಿ ಆಲ್ ಮೈಟ್ ಕೂಡ ಶಾಕಲ್ಲಿ ಇರ್ತಾರೆ, ಇವಳು ಅಂತ ಮರಿ ಇಷ್ಟು ಚೆಂದ ಎಕ್ಸ್ಪ್ಲೇನ್ ಮಾಡಿದ್ಲು ನನಗಿಂತ ಅಂತ. ಸೊ ಇಲ್ಲಿ ಈ ಆಲ್ ಮೈಟ್ ಎಕ್ಸ್ಪ್ಲೇನ್ ಮಾಡ್ತಾರೆ, ಎಲ್ಲರೂ ಕೂಡ ಚೆಂದ ಮಾಡಿದ್ದೀರಾ ಆಲ್ಮೋಸ್ಟ್ ಅಂತ. ಸೊ ನಾವು ಇನ್ನೊಂದು ಕಡೆ ನೋಡ್ತೀವಿ ನಮ್ಮ ಹೀರೋನ, ಅವನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗ್ತಾನೆ ಸಿಚುವೇಶನ್. ಯಾಕಂದರೆ ಮಿಡೋರಿಯಾ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗ್ತಾನೆ ಕಾಂಚನಿಗೆ, ನನಗೆ ಪವರ್ ಹೇಗೆ ಸಿಕ್ಕಿದ್ದು, ನಾನು ಕದ್ದದ್ದಲ್ಲ ಪವರ್ ಅಂತ. ಆ್ಯಕ್ಚುಲಿ ವಿಷಯ ಏನು ಅಂದರೆ, ಮಿಡೋರಿಯಾ ಕ್ಯಾರೆಕ್ಟರ್ ಕಾಂಚನನ ಆ್ಯಸ್ ಅ ಫ್ರೆಂಡಾಗಿ ನೋಡ್ಕೋತಾನೆ. ಯಾಕಂದರೆ ಚಿಕ್ಕ ವಯಸ್ಸಿಂದ ಅವ್ರು ಗುರ್ತಾ ಇರ್ತದೆ. ಆದರೆ ಕಾಂಚನ ಸಿಟ್ಟು ಮಾತ್ರ ಅಡ್ಡಾಗೆ ಬರೋದಲ್ಲಿ ಅವರ ಫ್ರೆಂಡ್ಶಿಪ್ಪನ್ನು ಬೆಟರ್ ಮಾಡ್ಕೊಳ್ಳಿಕ್ಕೆ. ಐ ಹೋಪ್ ಫ್ಯೂಚರಲ್ಲೆಲ್ಲ ಕರೆಕ್ಟ್ ಆಗ್ಬೋದು. ಸೊ ಇಲ್ಲಿ ಕಾಂಚನ ಕೂಗಲಿಕ್ಕೆ ಶುರು ಮಾಡ್ತಾನೆ ಆ್ಯಂಡ್ ಅವನಿಗೆ ಸಮಾಧಾನ ಮಾಡೋದು ಆಲ್ ಮೈಟ್. ಆ್ಯಂಡ್ ಆಲ್ ಮೈಟಿಗೂ ಕೂಡ ಅಂದರೆ ಏನು ಮಾಡೋದು ಅಂತಲೇ ಗೊತ್ತಾಗೋದಿಲ್ಲ ಆ ಮೂಮೆಂಟಿಗೆ. ಸೊ ಇಲ್ಲಿ ಪ್ರೆಸಿಡೆಂಟ್ ಆಗೋ ಒಂದು ಎಲೆಕ್ಷನ್ ಟೈಪ್ ಏನೋ ಬರ್ತದೆ. ಅದರಲ್ಲಿ ಎಲ್ಲ ಓಟು, ಐ ಥಿಂಕ್ 3 ಓಟು ನಮ್ಮ ಹೀರೋಗೆ ಬಿದ್ದಿರ್ತದೆ ಆ್ಯಂಡ್ ಇನ್ನೊಂದು 3 ಓಟು ಪೋನಿಗರ್ಲಿ ಬಿದ್ದಿರ್ತದೆ. ಇಬ್ಬರು ಕೂಡ ಲೀಡರ್ ಆಗಿರ್ತಾರೆ ಆ್ಯಂಡ್ ಸ್ಮಾರ್ಟ್ ಬಾಯ್ಗೆ ಆಸೆ ಇರ್ತದೆ ಲೀಡರ್ ಆಗಲಿಕ್ಕೆ. ಆ್ಯಂಡ್ ಇಲ್ಲಿ ನಾವು ನೋಡ್ತೀವಿ ಕಾಂಚನಿಗೆ ಅದಕ್ಕೂ ಸಿಟ್ಟಿದೆ. ಯಾಕಂದರೆ ಕಾಂಚನಿಗೆ ಒಂದು ಕೂಡ ಓಟ್ ಬಿದ್ದಿರೋದಿಲ್ಲ ಆ್ಯಂಡ್ ಮಿಡೋರಿಗೆ ಬಿದ್ದಿರ್ತದೆ. ಸೊ ಹಾಗಾಗಿ ಮಿಡೋರಿಗೆ ಯಾರು ಓಟ್ ಆಗಿತ್ತು ಅಂತ ಅವ್ನು ಕಿರಿಸ್ತಾ ಇರ್ತಾನೆ. ಆ್ಯಂಡ್ ಇಲ್ಲಿ ನೋಡಿ ರೆಡ್ ಮತ್ತು ವೈಟ್ ಹೇರ್ ಹುಡುಗ ಇರ್ತಾನೆ ನೋಡಿ, ಅವನು ಕೂಡ ಒಂದು ಪವರ್ಫುಲ್ ಕ್ಯಾರೆಕ್ಟರ್ ಇದೆ, ಮುಂದೆ ನಿಮಗೆ ಗೊತ್ತಾಗುತ್ತೆ. ಈ ಸ್ಮಾರ್ಟ್ ಬಾಯಲ್ಲಿ ಸ್ವಲ್ಪ ಟೆನ್ಷನ್ ಇರ್ತಾನೆ, ಯಾಕೆ ನಾನು ಲೀಡರ್ ಆಗಿಲ್ಲ ಅಂತ. ಸೊ ಇಲ್ಲೇ ನಾವು ಎಲ್ಲರೂ ಕೂಡ ಒಂದು ಟ್ರಿಪ್ ಹೋಗ್ತಾ ಇರ್ತಾರೆ. ಲೈಕ್ ಟ್ರಿಪ್ ಮೀನ್ಸ್ ಅವರು ಒಂದು ಫೈಟ್ ಮಾಡಲಿಕ್ಕೆ ಅಂತ ಒಂದು ಕಡೆ ಒಂದು ಪ್ಲೇಸಿಗೆ ಹೋಗ್ತಾ ಇರ್ತಾರೆ. ಅಲ್ಲಿ ಏನಾಗುತ್ತೆ ಅಂದರೆ ಆ ಬಸ್ಸಲ್ಲಿ ಸ್ವಲ್ಪ ಫನ್ನಿ ಮೂಮೆಂಟ್ ಕ್ರಿಯೇಟ್ ಆಗುತ್ತೆ. ಯಾಕಂದರೆ ಕಾಂಚನ್ನ ಕೋಪದ ಬಗ್ಗೆ ಎಲ್ಲ ಮಾತಾಡ್ತಾ ಇರ್ತಾರೆ ಆ್ಯಂಡ್ ಆಲ್ ಮೈಟ್ ಸ್ವಲ್ಪ ಜಾಸ್ತಿ ಪವರ್ ಯೂಸ್ ಮಾಡಿದ ಕಾರಣ ಅವರು ತುಂಬ ವೀಕ್ ಆಗಿರ್ತಾರೆ. ಆ್ಯಂಡ್ ಅವರು ವೀಕ್ ಆಗಿದ್ದಾರೆ, ಅವರ ಹತ್ರ ಪವರ್ ಜಾಸ್ತಿ ಇಲ್ಲ ಅಂತ ಈ ಒಂದು ನಶಿಲಿ ಸರ್ಗೂ ಗೊತ್ತು. ಇಲ್ಲಿ ವಿಲನ್ನವರು ಎಂಟ್ರಿ ಹೊಡಿತಾರೆ, ವಿಲನ್ನವರು ಫೈಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಆ್ಯಂಡ್ ನಮ್ಮ ಹೀರೋ ಮಿಡೋರಿಯಾ ಸ್ವಲ್ಪ ಫೈಟ್ ಮಾಡ್ತಾನೆ. ಆ್ಯಕ್ಚುಲಿ ಅವನಿಗೆ ಕಂಟ್ರೋಲ್ ಸಿಕ್ಕಿದ್ರೆ ಅವನು ಇನ್ನೂ ಜಾಸ್ತಿ ಫೈಟ್ ಮಾಡ್ತಾ ಇದ್ದ, ಬಟ್ ಅವನಿಗೆ ಪವರ್ ಕಂಟ್ರೋಲ್ ಮಾಡಲಿಕ್ಕೆ ಸಿಗ್ತಾ ಇರಲ್ಲ, ಕಷ್ಟ ಆಗ್ತಿರ್ತದೆ ಅವನಿಗೆ. ಆ್ಯಂಡ್ ಇಲ್ಲಿ ನಾವು ಇನ್ನೊಂದು ಕ್ಯಾರೆಕ್ಟರ್ ನೋಡ್ತೀವಿ, ಬಬ್ಲಿ ಅಂತ ಇಟ್ಕೊಳ್ಳೋಣ. ಆ್ಯಂಡ್ ಇನ್ನೊಂದು ಫ್ರಾಕ್ ಟೈಪ್ ಕ್ಯಾರೆಕ್ಟರ್, ಲೈಕ್ ಅವಳದು ನಾಲಿಗೆ ಉದ್ದ ಆಗ್ತದೆ ಆ್ಯಂಡ್ ಅವಳು ಮತ್ತು ಬಬ್ಲಿ ಇಬ್ಬರು ಕೂಡ ಹೆಲ್ಪ್ ಮಾಡ್ತಾರೆ ಆ್ಯಂಡ್ ಪರ್ಪಲ್ ಕಲರ್ ಬಬಲ್ ಇಟ್ಕೊಳ್ತಾರೆ ಅಂತ ಬಬ್ಲಿ. ಆ್ಯಂಡ್ ಈ ಒಂದು ಐಸ್ ಹುಡುಗ ಇರ್ತಾನೆ ನೋಡಿ, ಐಸ್ ಅಂತಲೇ ಇಟ್ಕೊಳ್ಳೋಣ ಇವನ ಹೆಸರು. ಐಸ್ ಹುಡುಗ ತುಂಬ ಜಾಸ್ತಿ ಹೆಲ್ಪ್ ಮಾಡ್ತಾನೆ. ಆ್ಯಂಡ್ ಇನ್ನೊಂದು ಕಡೆ ನಾವು ಕಾಂಚನನ್ನು ನೋಡ್ತೀವಿ, ಅವನು ಕೂಡ ವಿಲನ್ಸ್ ಜೊತೆ ಫೈಟ್ ಮಾಡಿರ್ತಾನೆ. ಕಾಂಚನದ್ದು ಬುದ್ಧಿ ಒಳ್ಳೇದಿದೆ, ಬಟ್ ಅವನು ಸ್ವಲ್ಪ ಕೋಪಿಷ್ಟ ಅಷ್ಟೇ, ಮುಂದೆ ನಿಮಗೆ ಗೊತ್ತಾಗುತ್ತೆ ಅವನ ಬಗ್ಗೆ. ಆ್ಯಂಡ್ ಈ ಕಡೆ ನಾವು ಕ್ಯೂಟಿಯನ್ನು ಕೂಡ ನೋಡ್ತೀವಿ, ಕ್ಯೂಟಿ ಕೂಡ ಫೈಟ್ ಮಾಡಿರ್ತಾಳೆ. ಸೊ ಇಲ್ಲಿ ವಿಲನ್ನ ನೋಡ್ತೀವಿ ನಾವು, ವಿಲನ್ ಅಂತಲೇ ಹೇಳೋಣ. ಯಾವುದೇ ವಿಲನ್ ಬರಲಿ ಎಲ್ಲರೂ ಕೂಡ ವಿಲನೇ. ಸೊ ಇಲ್ಲಿ ನಮ್ಮ ನಶಿಲಿ ಸರ್ಗೆ ತುಂಬ ಜಾಸ್ತಿ ಏಟಾಗಿರುತ್ತೆ. ಸೊ ಅವನಿಗೆ ಇನ್ನೂ ಜಾಸ್ತಿ ಏಟ್ ಆಗಬಾರ್ದು ಅಂತ ಅಲ್ಲಿಗೆ ಮಿಡೋರಿಯಾ ಎಂಟ್ರಿ ಹೊಡಿತಾನೆ, ಫೈಟ್ ಮಾಡಲಿಕ್ಕೆ ಶುರು ಮಾಡ್ತಾನೆ. ಬಟ್ ಅವನಿಂದ ಆಗೋದಿಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ ಅವನಿಗೆ ಸಿಚುವೇಶನನ್ನು ಹ್ಯಾಂಡ್ ಮಾಡಲಿಕ್ಕೆ. ಆ್ಯಂಡ್ ಆ ಟೈಮಲ್ಲೇ ಬರೋದು ಆಲ್ ಮೈಟ್. ಆಲ್ ಮೈಟ್ ಬಂದಾಗ ಎಲ್ಲರೂ ಕೂಡ ಖುಷಿ ಪಡ್ತಾರೆ, ಫೈನಲಿ ಆಲ್ ಮೈಟ್ ಬಂದರು ಅಂತ. ಸೊ ಫೈಟ್ ಕೂಡ ಆಗುತ್ತೆ ಆಲ್ ಮೈಟ್ ಜೊತೆ, ವಿಲನ್ ಎಲ್ಲ ಫೈಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಈ ಒಂದು ಫೈಟಲ್ಲಿ ಆಲ್ ಮೈಟ್ ವಿನ್ ಕೂಡ ಆಗ್ತಾರೆ. ಆ್ಯಂಡ್ ಈ ವಿಲನ್ಸ್ಗಳೆಲ್ಲ ಅಲ್ಲಿಂದ ಓಡಿ ಹೋಗ್ತಾರೆ, ಐ ಮೀನ್ ಹೋಗ್ತಾರೆ, ಇಲ್ಲಿಂದ ದೂರ ಹೋಗ್ತಾರೆ. ಸೊ ವಿಲನ್ಸ್ ಅಂತೂ ತುಂಬ ಜಾಸ್ತಿ ಸಿಟ್ಟಲ್ಲಿ ಇರ್ತದೆ ಆಲ್ ಮೈಟಿಂದ. ಆ್ಯಂಡ್ ಆಲ್ ಮೈಟ್ನ ಪವರ್ ಕೂಡ ಕಡಿಮೆ ಆಗ್ತಿರ್ತದೆ. ಸೊ ಆ ಟೈಮಲ್ಲಿ ಹೇಗೋ ಆಲ್ ಮೈಟ್ ಯಾರಿಗೂ ಗೊತ್ತಾಗಬಾರ್ದು ಅಂತ ಅಲ್ಲಿಂದ ಹೋಗ್ತಾರೆ. ಆ್ಯಂಡ್ ನಾವು ನೋಡೋದು ಏನಂದರೆ, ಇಲ್ಲಿ ಆಲ್ ಮೈಟ್ ಏನಂದರೆ ಅವನ ಪವರ್ ಇಲ್ಲ ಅಂತ ಯಾರಿಗೂ ಗೊತ್ತಾಗದ ಹಾಗೆ ನೋಡ್ಕೋತಿರ್ತಾರೆ. ಸೊ ಇದನ್ನು ನಾವು ತಿಳ್ಕೊತೀವಿ. ಆ್ಯಂಡ್ ವಿಲನ್ಸ್ ಅವರು ಕೂಡ ಒಂದು ಕಡೆ ಒಂದು ಪ್ಲೇಸ್ಗೆ, ಸೀಕ್ರೆಟ್ ಪ್ಲೇಸ್ಗೆ ಹೋಗಿ ಬಿಡ್ತಾರೆ. ಆ್ಯಂಡ್ ಅವರು ಕೂಡ ಡೀಟೇಲಾಗಿ ಹೇಳ್ತಾ ಇರ್ತಾರೆ, ಈ ಒಂದು ಕೆಲಸ ಮಾಡಲಿಕ್ಕೆ ಬಿಡದೇ ಇದ್ದದ್ದು ಮಿಡೋರಿಯಾ, ಅಂದರೆ ಗ್ರೀನ್ ಹೇರ್ನ ಹುಡುಗ. ಆ ಹುಡುಗ ಇಲ್ಲದಿದ್ದರೆ ನಾವು ಕೆಲಸ ಆರಾಮ್ಸೆ ಮಾಡ್ಬೋದಿತ್ತು, ಬಟ್ ಅವನು ತುಂಬ ಜಾಸ್ತಿ ನಮಗೆ ಕಷ್ಟ ಕೊಡ್ತಾ ಇದ್ದ ಅಂತ ಆ ಒಂದು ಹುಡುಗನ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಸೊ ಇಲ್ಲಿ ನಾವು ನೋಡ್ತೀವಿ ಆ ಟೀಚರ್ಗೆ ಅಷ್ಟು ಸ್ವಲ್ಪ ಏಟಾಗಿರುತ್ತೆ, ಅಂದರೆ ನಶಿಲಿ ಸರ್ಗೆ ಮತ್ತು ಆಲ್ ಮೈಟಿಗೆ ಸ್ವಲ್ಪ ಏಟಾಗಿರುತ್ತೆ. ಆ್ಯಂಡ್ ಇನ್ನೊಂದು ರೋಬೋಟ್ ಸರ್ ಇರ್ತದೆ, ಅವರಿಗೂ ಕೂಡ ಏಟಾಗಿರುತ್ತೆ, ಬಟ್ ಎಲ್ಲರೂ ಕೂಡ ಹುಷಾರಾಗಿದ್ದಾರೆ ಅಂತ. ಸೊ ಇಲ್ಲಿ ನಾವು ಫಸ್ಟ್ ಇಯರ್ ಸ್ಟೂಡೆಂಟಿಗೆ ವಿಲನ್ ಅವರು ಎಂಟ್ರಿ ಹೊಡೆದು ವಿಲನ್ ಅವ್ರ ಜೊತೆ ಫೈಟ್ ಆಗೋ ಥರ ನಾವು ಈ ಒಂದು ಸೀಸನಲ್ಲಿ ನೋಡ್ತೀವಿ. ಆ್ಯಂಡ್ ಇಲ್ಲಿಗೆ ಈ ಸೀಸನ್ ಮುಗೀತದೆ. ಆ್ಯಂಡ್ ಎನಿವೇಸ್ ಗೈಸ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಪರ್ಸ್ನಲ್ ನನಗೆ ಈ ಸೀಸನ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅನ್ನೋದೇ ನನಗೆ ಆಶ್ಚರ್ಯ ಆಗ್ತಿದೆ. ಯಾಕಂದರೆ ಈ ಸೀಸನಲ್ಲಿ 13 ಎಪಿಸೋಡ್ಸ್ ಇತ್ತು ಆ್ಯಂಡ್ ಬೆಸ್ಟ್ ಇತ್ತು. ನೆಕ್ಸ್ಟ್ ಸೀಸನ್ ಐ ಥಿಂಕ್ ತುಂಬ ಜಾಸ್ತಿ ಲಾಂಗ್ ಇದೆ, 2 ವೀಡಿಯೋ ಮಾಡಬೇಕಾಗುತ್ತೆ.